ಗೀತಾ ಗೀತಾ ಇನ್ನು ನೋಡೋಕೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಅಯ್ಯೋ ನನ್ನ ಮಕ್ಕಳ ಇನ್ನು ಸೋಫಾ ಮೇಲೆ ಕೂತಿದ್ದೀರಾ? ಕೆಳಗಡೆ ಕೂತ್ಕೊಳ್ರ. ಅಂಕಲ್ ಆವಾಗಿಂದ ಟ್ರೈ ಮಾಡ್ತಿದೀವಿ ಅಂಕಲ್, ಕೂರಕ್ ಹೋಗ್ತಿಲ್ಲ, ನಿಲ್ಲಕ್ ಹೋಗ್ತಿಲ್ಲ. ಇಲ್ಲಿ ಸ್ವಲ್ಪ ಮೆತ್ತಗಿದೆ ಅಂಕಲ್, ಪ್ಲೀಸ್ ಅಂಕಲ್. ಏಯ್, ಮರ್ಯಾದಿಂದ ಕೆಳಗೆ ಕೂತ್ಕೊಂಡ್ರೆ ಸರಿ. ಕೂತ್ಕೊಳ್ಳೋ ಮಗ, ನೀನ್ ಕುತ್ಕೊಳ್ಳೋ ಮಗ. ತಮ್ಮ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕೇನೋ? ಅಂಕಲ್ ಬಹಳ ನೋವ್ತಿದೆ ಅಂಕಲ್. ಮರ್ಯಾದಿಂದ ಕೆಳಗಡೆ ಕೂತ್ಕೊಳ್ತೀಯ ಇಲ್ಲ ಅವನ ತರ ಬಟ್ಟೆ ಬಿಚ್ಚಿಸ್ಲಾ? ಮಗ ಹೆಲ್ಪ್ ಮಾಡ್ಲಾನು? ನಿನ್ ನೋಡ್ಕೊಳ್ಳೋ. ಅಂಕಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ರು, ಬಿಟ್ಬಿಡ್ತೀರಲ್ಲ ಅಂಕಲ್? ನಾನು ಹೋಗಿ ನೀರೇ ಕುಡ್ಕೊಂಬಂದೆ ಹೇಳಿ. ಗೊತ್ತಿಲ್ಲ. ನಿಮ್ಗೆ ಇನ್ನೊಂದ್ ಸುತ್ತ ನೀರ್ ಕುಡ್ಸೋಕೆ. ಪರಸ್ತ್ರೀನ ಏನನ್ಬೇಕು? ಅಮ್ಮ, ಅಕ್ಕ, ಚಿಕ್ಕಮ್ಮ, ತಂಗಿ. ಬೇರೆ ಮನೇನ ಜೈಲು ಶಿಕ್ಷೆ, ದಂಡ, ಹಿಂಸೆ. ಹೇಳಿ ಬಂಗಾರ. ಆಗಲ್ಲ ಅಂಕಲ್. ಎದ್ದೇಳು ಅಂದ್ರೆ ಎದ್ದೇಳ್ಬೇಕು. ನಿಜವಾಗ್ಲೂ ಆಗಲ್ಲ ಅಂಕಲ್. ಅಂಕಲ್ ಎದಳು. ನಾನೀಗ ನನ್ನ ಮಕ್ಕಳನ್ನ ಕರಿತೀನಿ, ನೀವು ಅವರನ್ನ ತಂಗಿ ಅಂತ ಕರಿಬೇಕು. ಅಯ್ಯೋ ದೇವ್ರೆ, ಈಗ ನಾನು ಅವ್ರಿಗೆ ಮುಖ ತೋರಿಸ್ಬೇಕಾ? ಅಯ್ಯೋ ಗೀತಾ, ಸಿಕ್ಕಾಕೊಂಡ್ಬಿಟ್ವಿ ಅನ್ಸುತ್ತೆ. ಓಕೆ ಅಂಕಲ್. ತಂಗಿ ಅಂತ ಕರೆಯೋದು ಅಷ್ಟೇ ಅಲ್ಲ ಅಂಕಲ್, ಬೇಕಾದ್ರೆ ರಾಕಿನೂ ಕಟ್ಟಿಸ್ಕೊತೀವಿ. ಜಾಡ ಲೇ, ಬಂದ್ರೆ ಲೇ. ಬೇಡ ಬೇಡ, ಸತ್ಯ. ನನ್ನ ಮಕ್ಕಳನ್ನ ನಿಮ್ಮ ಮುಂದೆ ಯಾಕೆ ಕರಿಬೇಕು? ನಿಮ್ಮ ಆಧಾರ್ ನಂಬರ್ ಕೊಡ್ರ. ಎಲ್ಲ ಲಿಂಕ್ ಮಾಡಿದೀವಿ ಅಂಕಲ್. ನಾನು ನಿಮ್ಮನ್ನ ಸರಿಯಾಗಿ ಲಿಂಕ್ ಮಾಡಿಸ್ಬೇಕಲ್ರು. ಅಂಕಲ್ ಸಾರಿ ಬಿಡಿ, ಮೊಬೈಲ್ ನಂಬರೇ ಕೊಡಿ. ಯಾಕೆ ಅಂಕಲ್? ಪೊಲೀಸ್ ಕರಿಯಾಕ? ಯಾಕು ಅಂತ ಕೆಟ್ಟ ಐಡಿಯಾ ಕೊಡ್ತೀಯಾ? ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ವಿಜಯ್ ಬಿಡ್ಸ್ಕೊಂಡ್ ಬರ್ತಾನೆ. ಸದ್ಯ ಈ ರಾಕ್ಷಸನ್ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಬೇಡ ಬೇಡ, ಪೊಲೀಸರು ಕರೆದ್ರೆ ಲಂಚ ಕೊಟ್ಟು ತಪ್ಪಿಸ್ಕೊಂಡ್ಬಿಡ್ತೀರಾ. ನಿಮ್ಮ ಅಪ್ಪಮ್ಮನ ನಂಬರ್ ಕೊಡ್ರ. ಬೇಡ ಅಂಕಲ್, ನಮ್ಮ ಅಪ್ಪಗ್ ನಾನು ಒಬ್ಬನೇ ಕೊನೆ ಮಗ, ಬೇಜಾರಾಗ್ಬಿಡ್ತಾರೆ. ಜನ್ಮದಲ್ಲಿ ಇನ್ನೊಬ್ರ ಮನೆ ಹಿಡ್ಕೊಳೋದ್ ಬಿಟ್ಬಿಡ್ತೀನಿ ಅಂಕಲ್. ಬಿಡಿ ಅಂಕಲ್. ನಿಮ್ ಜನ್ಮಕ್ ಬೆಂಕಿ ಹಾಕ. ಗಂಡು ಮಕ್ಕಳಾಗಿ ಹೇಳ್ತಿರಲ್ಲೋ, ಗಂಡು ಮಕ್ಕಳು ಒಂದು ಬಿಡ್ತಾ ಇದೀನಿ. ನಿಮ್ ಕಣ್ಣಿ ನೋಡಕ್ ಆಗ್ತಿಲ್ಲ, ಒರೆಸ್ಕೊಳ್ಳಿ. ಏ ಸುಶೀಲಾ, ಕಾಫಿ ಮಾಡೆ. ಇಷ್ಟು ಹೊಡ್ಮೇಲೂ ಕಾಫಿ ಕೊಡ್ತೀರಾ ಅಂಕಲ್? ಪ್ರಶ್ನೆ ಕೇಳ್ಬೇಡ ಕಣೋ, ಏನ್ ಕೊಡ್ತೀರ ಅದನ್ನ ಕುಡಿದು ಹೊರಡೋಣ. ಅಯ್ಯೋ, ನಿಮ್ ಬುದ್ಧಿಗಿಷ್ಟು. ನನ್ ಕಾಫಿ ಮಾಡು ಅಂದೆ, ಕೊಡ್ತೀನಿ. ಕೂತ್ಕೊಳ್ರು. ಈಗ ನಮ್ಮ ಮನೆಗೆ ಮತ್ತೆ ಯಾವಾಗ ಬರ್ತೀರಿ? ಬರಲ್ಲ ಅಂಕಲ್. ಸರಿ, ಈಗ ಎದ್ದು ಓಡ್ತಾ ಇರ್ಬೇಕು. ಓಡು. ಲೋ ಮಗ, ಎಲ್ಲ ಹೋಗ್ತೀಯೋ? ಬೀಗ ಹಾಕಿಲ್ವೇನೋ? ಅಯ್ಯೋ ಬಂಗಾರ, ತೆಗಿತೀನಿ ಕಣ. ಯಾಕೋ ಹಾಗ್ ನೋಡ್ತಿದ್ಯಾ? ಯಾಕೋ ಈಗ ನಿನ್ನ ನೋಡಕ್ ತುಂಬಾ ಚೆನ್ನಾಗ್ ಕಾಣ್ತಿದ್ಯೋ. ಏನ್ರೋ ಮಾಡ್ತಿದ್ರಲ್ಲಿ? ಏನಿಲ್ಲ ಅಂಕಲ್. ಬನ್ನಿ, ಒಂದು ಮಾತು ಹೇಳ್ತೀನಿ. ಮಾತು ನೋಡಿದ್ರೆ ಬಾಸುಂಡೆ ಸರಿಯಾಗಿ ಬೀಳುತ್ತೆ. ನಮ್ಮ ಅಪ್ಪನ ಅಡಿಗೆ ಕಡೆ ತಲೆ ಹಾಕು ಮಲ್ಗಲ್ಲ ಅಂಕಲ್, ನಮ್ಮನ್ ಬಿಟ್ಬಿಡಿ ಅಂಕಲ್. ನಿಮ್ಮ ಅಪ್ಪ ಅಮ್ಮನ ಅದೃಷ್ಟ ಬಹಳ ಚೆನ್ನಾಗಿದೆ, ನಿಮ್ಮನ್ನ ಗಂಡ ಬಿಡಿಸಿದ್ದಾರೆ. ನೀವು ಗಂಡು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟು ಕಳಿಸ್ತಾ ಇದೀನಿ. ಮತ್ತೆ ಈ ಕಡೆ ಬಂದ್ರೋ
ಅದೇ ಕಣ್ಣು ಬೇಟೆಯಾಡಿದೆ, ಭಯವಾ ತಂದಿದೆ. ಅಣ್ಣ ಏನ್ ನಿಂದ ಎಫ್ ಎಂ ರಾಗ ಅಂತ ಯಾಕೆ ಹೇಳ್ತೀಯ ತಂಗಿವಾ? ಬೆಳಗ್ಗೆಯಿಂದ ಬಡ್ಕೊಂಡು ಸಾಯ್ತಾ ಇದ್ದೀನಿ ನಾನು. ವಿಜಯ್ ಎಡೋತಿದ್ದಾನೆ ಅಂತ ನೀನು ನಂಬ್ತಿಲ್ವೇ? ಅದಕ್ಕೆ ಸಾಕ್ಷಿ ನನ್ನ ಕಣ್ಣು. ನಿನ್ ಕಣ್ಣಿಗೆ ಏನಾಗಿದೆ? ಕಣ್ಣು ಅದರ್ತಾ ಇದೆ. ನರ ದೌರ್ಬಲ್ಯ ಇರ್ಬೇಕು. ನರದೆ ನನಗೆ ಅಯ್ಯೋ, ಈ ಮನೆಯಲ್ಲಿ ಸಿತಾರ ಅನ್ನೋ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯರೇ ಇಲ್ವಲ್ಲಪ್ಪ ದೇವ್ರೆ. ತಂಗೆವ್ವಾ, ಕಣ್ಣು ಅದರ್ತಾ ಇರೋದು ನರ ದೌರ್ಬಲ್ಯದಿಂದ ಅಲ್ಲ ತಂಗೆವ್ವಾ, ಇದ್ಯಾವುದೋ ಕೆಟ್ಟ ಸುದ್ದಿ ರಪ್ಪ ಅಂತ ಬಂದು ಕಿವಿಗೆ ಅಪ್ಪಳಿಸೋ ಹೊತ್ತದು. ಹಲೋ ಗಂಗಾ, ಕ್ಯಾ ಕರ್ ರೇ ಉಧರ್? ಅಮ್ಮ, ಒಂದು ವಿಷಯ ಇತ್ತು. ವಿಜಯ್ ಹಿಂದೆ ಹೋಗಿದ್ಯಾ? ಅದೇ ವಿಷಯ ಹೇಳಕ್ ಬಂದೆ. ಏನು? ವಿಜಯ್ ಸರ್ ವೇಲ್ ಹಿಡ್ಕೊಂಡು ಯಾವ್ದೋ ಹುಡ್ಗಿನ ಹುಡುಕ್ತಾ ಬೀದಿ ಅಲೀತಾ ಇದ್ರು. ನೋಡಿದ್ದೆ ತಂಗೆವ್ವ, ನಾನು ಹೇಳಿದ್ದೇ ನಿಜ ಆಯ್ತು. ನನ್ನ ಅನುಮಾನನೇ ಸತ್ಯ ಆಯ್ತು. ನನ್ನ ಕಣ್ಣು ಅದುರಿದ ಶಕುನ ಇದೆ. ಮಗ ನೋವಾಯ್ತ ಮಗ, ನಂಗೂ ಹಂಗೆ ಅನ್ಸಿದೆ ಮಗ. ಸರಿ ಮಗ ಸಿಟಿ ಸಿಗಡಿ ಅಲ್ವೇನೋ ಮಗ? ಅವ್ರು ಬಂದ್ರು, ಕರ್ಕೊಂಡ್ ಬಂದ್ರ ಮಗ. ಈಗೇನೋ ಮಾಡೋದು? ಬಿಜಿ ಇಲ್ಲೇ ಕೂತಿದನಲ್ಲೋ, ಅಲ್ಲಿ ನೋಡ್ತಾ ಅಂತ ಇಲ್ಲ ಹೇಳಿದ್ರೆ ಈಗ ಎಲ್ಲಿ ಚರ್ಚಿಸ್ಕೊಂಡಿದೀವಿ, ಮೈ ಎಲ್ಲ ಚರ್ಚಿಸ್ಕೊಂತೀವಿ ಮಗ. ವಾಟ್ ಟು ಡೂ ನೌ ಸಿಟಿ? ಸರಿ ಮಗ, ಈ ನೋವಿಂದ ತಪ್ಪಿಸ್ಕೊಳಕ್ಕೆ ನಾನು ಏನಾದ್ರು ಒಂದು ಹೇಳ್ತಾ ಹೋಗ್ತೀನಿ. ನೀನ್ ಸುಮ್ನೆ ಅಂತಾರು ಸಾಕು ಮಗ. ನೀನ್ ಏನ್ ಬೇಕಾರೋ ಹೇಳು, ಆದ್ರೆ ನನ್ನೊಂದು ಸಿಗಾಕ್ಸ್ಬೇಡ, ನೀನು ಸಿಕ್ಬಿಡ್ಬೇಡ. ಸರಿ ಮಗ, ಈಗ ನಾರ್ಮಲ್ ಆಗಿರೋ ನಡಿಯೋಣ. ಮಗ, ಈ ಮನೆ ನೋಡ್ದಲ್ವೇನಾ? ಲೇ ಗಿರಿ, ಈ ಮನೆ ನೋಡ್ದೇನೋ? ಗಿರಿ ಏನೋ ನೋವಲ್ ಮರ್ತ್ಬಿಟ್ಟೆ ಮಗ. ಮಗ ಆಯ್ತು. ಗುರು, ಎ ಟು ಝೆಡ್ ಟಾಪ್ ಟು ಬಾಟಮ್ ಎಲ್ಲ ಹುಡುಗ ಬಿಸಾಕಿದ್ವಿ. ರಿಸಲ್ಟ್ ಏನಾಯ್ತು? ರಿಸಲ್ಟ್ ಇರೋದ್ರಲ್ಲಿ ನಾವು ಹುಡುಕ್ತಾನೆ ಇಲ್ಲ ಗುರುವೆ. ಅಲ್ಲೊಬ್ಬ ರಾತ್ರಿ ಬೀಳಿಸಕ್ಕೊಂಡು ಆಚೆ ಕೂತಿದ್ನಂತೆ. 3-4 ಜನ ಹೆಣ್ಮಕ್ಳು ಬಂದ್ರಂತೆ. ಆಮೇಲೆ ಇದೇ ಬೀದಿಲಿ ಆ ಮೂಲೆ ಇದೆಯಲ್ಲ, ಆ ಮೂಲೆಯಲ್ಲಿ ಇಳ್ಕೊಂಡು ಪಕ್ಕದ ರೋಡ್ಗೆ ಹೋಗಿ ಅಲ್ಲಿಂದ ಆಟೋ ಹೊತ್ಕೊಂಡು ಹೋದ್ರಂತೆ. ಅವ್ರು ಎಲ್ಲಿ ಹೋದ್ರೋ ಗೊತ್ತಿಲ್ಲ, ನಮಗ್ ಸಿಕ್ಕೋ ಚಾನ್ಸ್ ಇಲ್ಲ. ಹುಡ್ಕುದ್ರು ಪ್ರಯೋಜನ ಇಲ್ಲ, ಹೊಟ್ಬಿಡೋಣ ಗುರುವೆ. ಅವಳು ಸಿಗೋವರೆಗೂ ಹೊರಡೋ ಮಾತೇ ಇಲ್ಲ. ಸರಿಯಾಗಿ ಹುಡುಕಿದ್ರೆ ಅವಳೇನು ಅವಳ ಅಪ್ಪನೂ ಸಿಗ್ತಾನೆ. ಸುಶೀಲಾ, ನೀನೇನೋ ಹೆಣ್ಣಿರೋ ಸುಲಭ ಅಂತ ಎತ್ತುಬಿಟ್ಟೆ, ಆದ್ರೆ ಅವನ್ನ ಕಡೆಯವರೆಗೂ ಕಾಯೋ ಕರ್ಮ ನನ್ನನ್ನ ಕಾಡ್ತಿರುತ್ತಲ್ಲೇ. ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಮನೆಯಲ್ಲಿ ಒಂದು ಫೀಮೇಲ್ ಇದ್ಬಿಟ್ರೆ ಮನೆಗೆ ಬಂದು ಇಣಕ್ ನೋಡೋ ಗಂಡುಗಳನ್ನ ಅಪ್ಪ ಅನ್ನೋ ಬೆಪ್ಪ ದೊಣ್ಣೆ ತಗೊಂಡು ಓಡಿಸ್ಬೇಕಾಗುತ್ತೆ ಕಣೆ. ಅಲ್ಲ ರೀ, ಎಲ್ಲ ವಿಷಯನೂ ಅಲ್ಲಿಗೆ ತಿರುಗಿಸ್ತೀರಲ್ಲ ರೀ? ಎಲ್ಲಿಗೆ ತಿರುಗಿಸ್ಬೇಕು? ಇನ್ನೆಲ್ಲಿ ತಿರುಗಿಸ್ಬೇಕು? ಪೇಷನ್ಗೆ ಮನೆಗೆ ಒಂದು ಗಂಡು ಮಕ್ಕಳು ಇಲ್ವಲ್ಲೇ?
ನನ್ನ ಬೆನ್ನಾನೆ ತಟ್ಕೋಬೇಕಲ್ಲಿ. ಏ ಸುಶೀಲಾ, ಸ್ವಲ್ಪ ಯೋಚನೆ ಮಾಡೆ. ಈ 2 ದರಿದ್ರಗಳಿಗೆ ಅಣ್ಣನೋ ತಮ್ಮನೋ ಇದ್ದಿದ್ರೆ ಪರಪುರುಷ ಬಂದು ಇಣುಕಿ ನೋಡ್ತಿದ್ದೇನೆ. ನೋಡಿ, ನೀವು ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇದೊಂದೇ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ? ಇಲ್ಲಿಗೆ ಬಿಟ್ಬಿಡ್ತೀನಿ ಕಣೆ, ಇನ್ನೇನು? ಅಯ್ಯೋ, ಮಕ್ಳಾಗ್ದಿರೋಗ ಆಪರೇಷನ್ ಮಾಡಿಸ್ಕೊಂಡು ಮಕ್ಳಾಗ್ದಿರೋದಕ್ಕೆ ಇತಿಶ್ರೀ ಹಾರ್ಬಿಟ್ಟಿಯಲ್ಲೇ. ಕೀರ್ತಿಗೆ 2 ಗಂಡು ಮಕ್ಕಳು ಹೆರು ಅಂದ್ರೆ 2 ಹೆಣ್ಣು ದರಿದ್ರಗಳ ಹೆತ್ತು ಕೂತಿದೆಯಲ್ಲೇ. ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಬಿಟ್ಟು ಬೇರೆ ಇನ್ನೇನೇ ಇದೆ? ಹೇ ಸುಶೀಲಾ, ಈ 2 ದ್ರಾಬೆ ಗೂಬೆಗಳ ಮಧ್ಯೆ ಆ 3 ಕಮಗಿಗಳನ್ನ ದತ್ತು ತಗೊಂಡಿದ್ದೇನೆ. ನಿನಗೆ ತಾಂಬೂಲ ಕೊಡ್ಬೇಕಾ? ಇಲ್ಲ ಅಂಕಲ್, ಬರ್ತೀನಿ ಅಂಕಲ್. ಅಯ್ಯಯ್ಯ, ನುಳ್ಳಿ ಸಾಕು, ಹೋಗಮ್ಮ. ಥ್ಯಾಂಕ್ಸ್ ಅಂಕಲ್. ಅಯ್ಯೋ ನಿನ್ನಲ್ಲೇ. ಹೋಗು, ಕಾಫಿ ಮಾಡ್ಕೊಂಡ್ ಬಾ. ಹೋಗೆ. ಥಿಂಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ತಂಗಿವಾ. ನಡಿ ಈಗಲೇ, ಅವನು ಎಲ್ಲಿ ಲಾಕ್ ಆಗಿದಾನ ಅಲ್ಲಿಂದಲೇ ಪ್ಯಾಕ್ ಮಾಡ್ಕೊಂಡು ಎತ್ತಾಕೊಂಡ್ ಬಂದ್ಬಿಡ್ಬೇಕು. ವಿಷಯ ಏನು ಅಂತ ತಿಳ್ಕೊಬೇಕು ಅನ್ನೋದು ನಿಜ. ಆದ್ರೆ ವಿಷಯ ತಿಳ್ಕೊಳ್ಳೋದಕ್ಕೆ ಅಲ್ಲಿ ತನಕ ಹೋಗ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅಣ್ಣ. ಹಾಗಂತ ಅವ್ನು ಬರೋ ತನಕ ಕಾಯ್ತಾ ಕೂರಕ್ಕಾಗತ್ತ ತಂಗಿವಾ? ನಾನು ಹುಡುಗಿನ ಕರ್ಕೊಂಡ್ ಬರ್ತಾನೆ, ಅಮ್ಮನ ಕಾಲಿಡಿ ಅಂತ ಅವಳಿಗೆ ಅಂತಾನೆ, ಆಶೀರ್ವಾದ ಮಾಡಮ್ಮ ಅಂತ ನಿಂಗೆ ಅಂತಾನೆ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್, ಗೇಮ್ ಫಿನಿಶ್. ಗಂಟೆ ಸೊನ್ ಬಂತು ವಿಜಯ್. ಅಂದ್ಮೇಲೆ ನೀನ್ ಅನ್ಕೊಂಡಿದ್ದ ಹಾಗೆ ತೀರುತ್ತೆ, ನೋ ಡೌಟ್. ಹಲೋ ಅಮ್ಮ. ಹಲೋ ವಿಜಯ್, ಎಲ್ಲಿದ್ಯಪ್ಪ? ಅಮ್ಮ, ಅದು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀನಮ್ಮ. ಆ ಮುಖ್ಯವಾದ ಕೆಲಸ ಯಾವುದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ವಿಜಯ್. ಆದಷ್ಟು ಬೇಗ ಮನೆಗೆ ಹೊರಟ್ಬಾ. ಅದು ಅಮ್ಮ, ಅಂದ್ಹಾಗೆ ಹೇಳೋದು ಮರ್ತಿದ್ದೆ, ಬರ್ತಾ ನಿನ್ ಕೈಯಲ್ಲಿರೋ ವೇಲ್ನು ಮನೆಗೆ ತಗೊಂಡ್ ಬಾ ವಿಜಯ್. ಕಾಯ್ತಾ ಇದ್ದೀನಿ. ನನ್ನ ವಿಜಯ್ ನನ್ನ ಮಾತು ಯಾವತ್ತೂ ಮೀರಲ್ಲ ಅನ್ನೋದು ನನಗೆ ಗೊತ್ತು. ಬೇಗ ಬಾ. ಕಾಫಿ ಆರೋಗಿದೆ ಅನ್ಸುತ್ತೆ ಅಲ್ವಾ ತಂಗಿಯವ್ವ? ಒಳಗಡೆ ಕುದೀತಿದೆ. ಹಾಗಾದ್ರೆ ಈಗ ನೀನು ಅನ್ನೋದೇನು? ವಿಜಯ್ ಯಾವುದೋ ಹುಡುಗಿ ಹಿಂದೆ ಇದ್ದಾನೆ.